ಬಿಜೆಪಿ ಪಾಳೆಯದಲ್ಲಿ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತಹ ಸುದ್ದಿ. ಈಗಾಗಲೇ ಬಿಜೆಪಿಯ ಮೊದಲ ಪಟ್ಟಿ ಅನೌನ್ಸ್ ಆಗಿದೆ. 195 ಕ್ಷೇತ್ರಗಳಿಗೆ ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಲಾಯಿತು. ಈಗ ಎರಡನೆಯ ಪಟ್ಟಿ ಘೋಷಣೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ನಿನ್ನೆ ಸಿಇಸಿ ಮೀಟಿಂಗ್ ಆಗಬೇಕಾಗಿತ್ತು, ಆದರೆ ಏಕಾಏಕಿ ಅದನ್ನ ರದ್ದು ಮಾಡಲಾಯಿತು. ಹಾಗಾಗಿ ಇವತ್ತು ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಇಂದಿನ ಸಭೆಯಲ್ಲೇ ಬಿಜೆಪಿ ಕಲಿಗಳ ಟಿಕೆಟ್ ಫೈನಲ್ ಆಗುತ್ತೆ. ದೆಹಲಿಯಲ್ಲಿ ಇಂದು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಇಂದಿನ ಸಭೆಯಲ್ಲೇ ಬಿಜೆಪಿ ಕಲಿಗಳ ಟಿಕೆಟ್ ಫೈನಲ್. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಒಂದೇ ಒಂದು ಕ್ಷೇತ್ರಕ್ಕೂ ಕೂಡ ಹೆಸರು ಫೈನಲ್ ಆಗಿಲ್ಲ. ಎರಡನೆಯ ಪಟ್ಟಿಯಲ್ಲಿ ರಾಜ್ಯದ 20 ಕ್ಷೇತ್ರಗಳಿಗೆ ಹೆಸರು ಅಂತಿಮ ಆಗತ್ತಾ, ಆ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಒಂದೇ ಹಂತದಲ್ಲಿ 20 ಕ್ಷೇತ್ರಗಳ ಹೆಸರು ಘೋಷಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಮೈತ್ರಿ ಸಾಧ್ಯತೆ ಇರುವ ಕ್ಷೇತ್ರಗಳೇನಿದ್ದಾವೆ, ಸೊ ಆ ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ಆಗೋದು ಇನ್ನೂ ಕೂಡ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಹೋಗಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಸಿಇಸಿ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರೆ ಯಡಿಯೂರಪ್ಪ. ವಿಜೇಂದ್ರ ಸೇರಿದ ಹಾಗೆ ಇನ್ನೂ ಕೆಲ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ರಾಜ್ಯ ನಾಯಕರ ಸಮ್ಮುಖದಲ್ಲೇ ಬಿಜೆಪಿ ಟಿಕೆಟ್ ಘೋಷಣೆ ಆಗತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಬಿಜೆಪಿಯ ಎರಡನೆಯ ಪಟ್ಟಿ ಘೋಷಣೆ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಎರಡನೆಯ ಪಟ್ಟಿಯಲ್ಲಿ ರಾಜ್ಯದ ಸುಮಾರು 18ರಿಂದ 20 ಕ್ಷೇತ್ರಗಳಿಗೆ ಅಭ್ಯರ್ಥಿ ಫೈನಲ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಯಾವ ಕ್ಷೇತ್ರಗಳು ಅನ್ನುವಂಥದ್ದು ಪ್ರಶ್ನೆ. ಈ ಸಭೆಗೆ ಈಗ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ನಡೆಯಲಿರುವಂತಹ ಮೀಟಿಂಗ್, ಅದು ಬಿಜೆಪಿಯ ಮೀಟಿಂಗ್. ಹಾಗಾಗಿ ಈಗ ಟೆನ್ಷನ್ ಜೋರಾಗ್ತಾ ಇದೆ ಆಕಾಂಕ್ಷಿಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಯಾವ ಸಂಸದರಿಗೆ ಟಿಕೆಟ್ನ ಶಾಕ್ ಸಿಗುತ್ತೆ, ಯಾರಿಗೆ ಲಕ್ ಹುಲಾಯಿಸುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಹಾಲಿ ಸಂಸದರಲ್ಲಿ ಎಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗತ್ತೆ, ಯಾರಿಗೆಲ್ಲ ಅವಕಾಶಗಳು ಈ ಬಾರಿ ಲಭಿಸುತ್ತೆ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಜೋರಾಗ್ತಾ ಇದೆ. ಯಾಕಂದ್ರೆ ಹಲವು ಸಂಸದರಿಗೆ ಟಿಕೆಟ್ ಮಿಸ್ ಆಗಬಹುದು ಎನ್ನುವಂತಹ ಚರ್ಚೆ ಏನಿದೆ ಅದು ಬಹಳ ದಿನಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಹೊಸಬರಿಗೆ ಮಣೆ ಹಾಕುತ್ತಾ ಬಿಜೆಪಿ ಹೈಕಮಾಂಡ್, ಇದು ಕೂಡ ಈಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಈ ಬಾರಿ ಮೈತ್ರಿ ಇರೋ ಹಿನ್ನೆಲೆ ಜೆಡಿಎಸ್ಗೆ ಎಷ್ಟು ಸ್ಥಾನ, ಬಿಜೆಪಿಗೆ ಎಷ್ಟು ಸ್ಥಾನ ಫಿಕ್ಸ್ ಆಗುತ್ತೆ, ಇದು ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ. ಈ ಎಲ್ಲಾ ಸಸ್ಪೆನ್ಸ್ಗೆ, ಟಿಕೆಟ್ ವಿಚಾರದ ಎಲ್ಲಾ ಸಸ್ಪೆನ್ಸ್ಗೆ ಇವತ್ತೇ ಉತ್ತರ ಸಿಗುತ್ತೆ. ಯಾಕಂದ್ರೆ ಇವತ್ತೇ ಸಿಇಸಿ ಸಭೆ ಇದೆ, ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ. ಅದು ಸಂಜೆ 5 ಗಂಟೆಗೆ ಆ ಸಭೆ ನಡೆಯಲಿದೆ. ನಿನ್ನೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ನಂತರ ಆ ಸಭೆ ನಿನ್ನೆ ರದ್ದಾಯಿತು. ಇವತ್ತಿಗೆ ಮುಂದೂಡಿಕೆಯಾಗಿದೆ. ಇವತ್ತು ಸಂಜೆ ನಡೆಯಲಿರುವಂತಹ ಈ ಸಭೆಯಲ್ಲಿ ಯಾರಾಗ್ತಾರೆ ಕದನ ಕಲಿಗಳು, ಅದಕ್ಕೆ ಉತ್ತರ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಸಿಇಸಿ ಸಭೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಹಾಗಿದ್ರೆ ಇವತ್ತೇ ಎಲ್ಲ ಫೈನಲ್ ಆಗತ್ತಾ? ರಾಜ್ಯದಿಂದ ಲೋಕಸಭಾ ಚುನಾವಣೆಗೆ ಕದನ ಕಲಿಗಳು ಯಾರು ಎನ್ನುವಂತಹ ಸಸ್ಪೆನ್ಸ್ಗೆ ಉತ್ತರ ಸಿಗತ್ತಾ ಅಂತ? ಬಹುತೇಕ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಅದರ ಪ್ರಕಟಣೆ 1 ಅಥವಾ 2 ದಿನ ತಡ ಆಗಬಹುದು ಪ್ರತಿಮಾ. ಅಂದ್ರೆ ಇವತ್ತು ಮಧ್ಯರಾತ್ರಿವರೆಗೂ ನಡೆಯುವಂತ ಸಾಧ್ಯತೆ ಇದೆ. ಆ ನಂತರ ಅದರ ಏನು ಅಂತ ಅಂದ್ರೆ 1-2 ದಿನ ಬಿಟ್ಟು ಇದರ ಪ್ರಕಟಣೆ ಆಗುತ್ತೆ ಅನ್ನುವಂತ ಮಾಹಿತಿ ಇದೀಗ ಈ ತನಕವೂ ಕೂಡ ಇರುವಂತದ್ದು. ಈ ಸಾರಿ ಕರ್ನಾಟಕಕ್ಕೆ ಒಂದಷ್ಟು ಶಾಕ್ ಇದ್ದೇ ಇದೆ ಅನ್ನುವಂಥದ್ದು. 60% 70% ಹಾಲಿ ಸಂಸದರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಅದನ್ನ ಹೊರತಾಗಿ ಹೊಸ ಮುಖಗಳನ್ನ ಪರಿಚಯ ಮಾಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಸಿದ್ಧತೆಯನ್ನ ನಡೆಸಿದೆ. ಇದಕ್ಕೆ ರಾಜ್ಯ ಘಟಕವೂ ಕೂಡ ಬಹಳ ಬೆಂಬಲವನ್ನ ಸೂಚಿಸಿರುವಂತದ್ದು. ಹೌದು, ಈ ಸರಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಕಾರಣ ಇಷ್ಟೇ, ಆ ಸರ್ವೆಗಳಲ್ಲಿ ಬಂದಂತಹ ವರದಿಗಳು ಆಧರಿಸಿ ನೋಡಿದಂತ ಸಂದರ್ಭದಲ್ಲಿ ಕರ್ನಾಟಕದ 8ರಿಂದ 10 ಸಂಸದರು ಅವರು ಒಂದು ಫೀಲ್ಡ್ಗೆ ಹೋಗಿಲ್ಲ, ಒಂದು ಅಲ್ಲಿನ ಕಾರ್ಯಕರ್ತರ ಜೊತೆ ಸರಿಯಾಗಿಲ್ಲ, ಅದರ ಜೊತೆಗೆ ರೆಬೆಲ್ ಜಾಸ್ತಿ ಇದೆ. ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಚೇಂಜ್ ಮಾಡ್ತಾರೆ. 5ರಿಂದ 6 ಹೊಸ ಮುಖಗಳು ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಬಿಜೆಪಿಯ ಸಭೆ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಈಗಿರುವ ಮಾಹಿತಿಯನ್ನ ಹಿಡಿದು ಹೇಳುವುದಾದ್ರೆ
ಒಂದು 18ರಿಂದ 20 ಸ್ಥಾನಗಳಿಗೆ ಇವತ್ತು ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ ಸಿಇಸಿಯಲ್ಲಿ. ಆ ನಂತರ ಉಳಿದ ಸ್ಥಾನಗಳು ಅನ್ನುವಂಥದ್ದು. ಇದರ ಜೊತೆಗೆ ಇಂಪಾರ್ಟೆಂಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇಂಪಾರ್ಟೆಂಟ್ ಅಂಶಪ್ಪ ಏನು ಅಂತ ಅಂದ್ರೆ ಮೈತ್ರಿ ಪಕ್ಷಕ್ಕೆ ಯಾವ ಕ್ಷೇತ್ರ ಅನ್ನುವಂಥದ್ದು ಒಂದು ಕನ್ಫರ್ಮ್ ಆಗುತ್ತೆ. ಈ ತನಕವೂ ಕೂಡ ಯಾರು ಹೇಳಿಲ್ಲ. ಎಲ್ಲರೂ ಹೇಳುವಂತದ್ದು ಸುದ್ದಿಗಳನ್ನ ಅಂದ್ರೆ ಸುದ್ದಿಯ ಮೂಲವನ್ನ ಆಧರಿಸಿ ಕೋಲಾರ, ಹಾಸನ, ಮಂಡ್ಯ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ಬರುವಂತ ಸಾಧ್ಯತೆ ಇದೆ. ಒಂದು ಸುತ್ತು ಮಾತುಕತೆ ನಡೆಸಿದ ಬಳಿಕ ಅದಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿಮಾ. ಎಸ್ ಮಂಜು, ಈಗ JDSಗೆ ಎಷ್ಟು ಸ್ಥಾನ ಅನ್ನುವಂಥದ್ದು ಕುಮಾರಸ್ವಾಮಿ ಸೇರಿದ ಹಾಗೆ ರಾಜ್ಯದ ನಾಯಕರ ಜೊತೆ ಮೀಟಿಂಗ್ ಆಗಬೇಕು. ಮೀಟಿಂಗ್ನ ನಂತರ ಅಂತಿಮ ಆಗುತ್ತೆ, ಅದು ಓಕೆ. ಆದರೆ ನಮ್ಮ ರಾಜ್ಯದ ಸಂಸದರೇನಿದ್ದಾರೆ, ಈಗಾಗಲೇ 3-4 ಸಂಸದರು ತಾವೇ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ವಯಸ್ಸಿನ ಕಾರಣ ಇರ್ಬೋದು, ಅನಾರೋಗ್ಯದ ಕಾರಣದಿಂದ. ಇನ್ನುಳಿದಂತೆ ಒಂದು 5-6 ಸೀಟ್ಗಳು ಕೂಡ ಚೇಂಜ್ ಆಗುತ್ತೆ, ಕ್ಷೇತ್ರಗಳಿಗೆ ಹೊಸಬರ ಹೆಸರು ಅನೌನ್ಸ್ ಆಗುತ್ತೆ ಅಂತ. ಆ ಕ್ಷೇತ್ರಗಳು ಯಾವುವು, ಯಾರ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ? ಇದರ ಜೊತೆಗೆ ಈಗಾಗಲೇ ಆಡಳಿತ ವಿರೋಧಿ ಅಲೆ ಇರುವಂತಹ ಸಂಸದರು, ಅವರ ಕಥೆ ಏನು? ಅದು ಪ್ರಮುಖವಾಗಿ ಈಗ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂತದ್ದು. ಇಲ್ಲಿ ನೋಡಿದ್ರೆ ಹೈಕಮಾಂಡ್ ಒಂದು ಮನಸ್ಸು ಇರ್ಬೋದು, ಅವ್ರಿಗೆ ಒಳ್ಳೆಯವರು ಕೊಡಬಹುದು ಅಂತ. ಆದ್ರೆ ಸರ್ವೆಗಳ ರಿಪೋರ್ಟ್ ಹಾಗಿಲ್ಲ ಅನ್ನುವಂಥದ್ದು, ಸೋಲುವ ಭೀತಿ ಇದೆ ಅದೇ ಅಭ್ಯರ್ಥಿ ಕೊಟ್ರೆ ಅನ್ನುವಂಥದ್ದು. ಆದ್ರೆ ಬಿಜೆಪಿ ರಾಜ್ಯ ಚುನಾವಣೆಗಿಂತ ಹೆಚ್ಚು ಆದ್ಯತೆಯನ್ನ ನೀಡುವಂಥದ್ದು ಲೋಕಸಭಾ ಚುನಾವಣೆಗೆ. ಹಾಗಾಗಿ ಒಂದೊಂದು ಕ್ಷೇತ್ರವನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಲೆಕ್ಕ ಆಗ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಏನು ಅಂತ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಪ್ರಧಾನಿಗಳು ಅವರ ಕ್ಷೇತ್ರಕ್ಕೆ ಹೋದ್ರು ಕೂಡ ಬರದೇ ಇರುವಂತ ಸಂಸದರಿದ್ದಾರೆ. ಅದರ ಜೊತೆಗೆ ಏನೋ ಸಂಘಟನೆ ಅಂದ್ರೆ ಪಕ್ಷದ ಸಂಘಟನೆ ಸಂಸದರಾಗಿ ಬೆಳೆದಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡಿದ್ದೇವೆ ಅಂತ ಎಲ್ಲರ ಮುಖದಲ್ಲಿ ಹೇಳ್ತಾರೆ. ಆದ್ರೆ ಅವರ ಪಕ್ಷಕ್ಕೆ ಅವರ ಕೊಡುಗೆ ಏನು ಅನ್ನುವಂಥದ್ದನ್ನ ನೋಡಿದಾಗ ಶೂನ್ಯ ಅಂತ ಕಾಣಿಸ್ತಾ ಇದೆ ಅನ್ನುವಂಥದ್ದು ರಿಪೋರ್ಟ್ ಹೈಕಮಾಂಡ್ ಮುಂದೆ ಇರುವಂತದ್ದು. ಅದರ ಜೊತೆಗೆ ರೆಬಲ್ಸ್ ತುಂಬಾ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಈಗ ಯಾರು ಹಾಲಿ ಸಂಸದರಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬಾರ್ದು ಅಂತ ಪ್ರಯತ್ನಗಳು ನಡೆಸ್ತಾ ಇರುವಂತದ್ದು. ಸೊ ಇವೆಲ್ಲವನ್ನ ನೋಡಿದಂತ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು. ಈ ಹಿಂದೆ ಹೇಳಲಾಗ್ತಾ ಇದ್ದು 10ರಿಂದ 12 ಸ್ಥಾನ ಬದಲಾಗುತ್ತೆ ಅನ್ನುವಂಥದ್ದು. ಒಂದು ವಯಸ್ಸಿನ ಕಾರಣ, ಎರಡನೇದು ನಿರಾಸಕ್ತಿ, ಮೂರನೇದು ಇವರನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂತ ಹೈಕಮಾಂಡ್ ತೀರ್ಮಾನ ಅನ್ನುವಂಥದ್ದಾಗಿತ್ತು. ಆದ್ರೆ ಅದರಲ್ಲಿ ಒಂದಷ್ಟು ಸಂಸದರು ಈಗ ಅಂದ್ರೆ ಚುನಾವಣಾ ಒತ್ತಲ್ಲಿ ಇಲ್ಲ ಅಂತ ತಮ್ಮ ಮಾತನ್ನ ಬದಲಾಯಿಸಿಕೊಂಡಿರುವಂತದ್ದು ಇದೆ. ಅದರಲ್ಲಿ ಕೇವಲ ಒಂದು 2-3 ಮಾತ್ರ ಈ ಮಾತಿಗೆ ಸ್ಟಿಕ್ ಆನ್ ಆಗಿರುವಂತದ್ದು ಬಿಟ್ರೆ ಉಳಿದಂತರೆಲ್ಲರಿಗೂ ಕೂಡ ಅವಕಾಶ ಕೊಟ್ರೆ ಮತ್ತೊಮ್ಮೆ ಅನ್ನುವಂತ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಕಳೆದ ಬಾರಿ ಅಂದ್ರೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿರ್ಬೋದು ಅಥವಾ ಇಲ್ಲಿಗೆ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ಮುಟ್ಟಿಸುವಂತ ವಿಚಾರ ಇರ್ಬೋದು, ಈ ಪ್ರಶ್ನೆಯನ್ನ ಅದೇ ಸಂಸದರ ಮುಂದೆ ಕೇಳಿದಾಗ ನಾವು ಈ ಸರಿ ಓಕೆ ಅನ್ನುವಂತಹದ್ದು ಮಾಹಿತಿಯನ್ನ ರವಾನಿಸಿದ್ದಾರೆ ಅನ್ನುವಂಥದ್ದು ಈ ತನಕವೂ ಕೂಡ ಲಭ್ಯ ಆಗ್ತಾ ಇರುವಂತ ಮಾಹಿತಿ. ಹಾಗಾಗಿ 12 ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಂತ ಬಿಜೆಪಿ ಈಗ ಅದು 5ರಿಂದ 6 ಕ್ಷೇತ್ರಗಳಿಗೆ ಬಂದಂತೆ ಕಾಣಿಸ್ತಾ ಇದೆ. ಅವು ಘೋಷಣೆಯಾದ ಬಳಿಕವಷ್ಟೇ ಗೊತ್ತಾಗುತ್ತೆ ಅನ್ನುವಂಥದ್ದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಡಿದಂತಹ ಭರ್ತಿ ಎಕ್ಸ್ಪರಿಮೆಂಟ್ಗಳೇನಿವೆ, ಆ ಎಕ್ಸ್ಪರಿಮೆಂಟ್ಗಳು ಬಹಳ ದೊಡ್ಡದಾದಂತಹ ಒಂದು ದೊಡ್ಡ ಹೊಡೆತವನ್ನ ಬಿಜೆಪಿ ಕೊಟ್ಟಿತ್ತು. ಹಾಗಾಗಿ ಈ ಬಾರಿ ಅಂತ ಎಕ್ಸ್ಪರಿಮೆಂಟ್ ಆಗತ್ತಾ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಮತ್ತೊಂದೆಡೆ ನಾವು ನೋಡ್ತಾ ಇರುವಂತಹ ಬೆಳವಣಿಗೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಈ ಬಾರಿ ಮಿಸ್ ಆಗುತ್ತೆ ಅನ್ನುವಂಥ ದೊಡ್ಡ ಚರ್ಚೆ ಆಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋಬ್ಯಾಕ್ ಅಭಿಯಾನಗಳಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಆಧರಿಸಿ ಟಿಕೆಟ್ ಕೊಡಲಾಗುತ್ತೆ ಅಂತ ಅನ್ಸುತ್ತಾ, ಅಥವಾ ಹೈಕಮಾಂಡ್ನ ನಿರ್ಣಯದ ಮಾನದಂಡಗಳು ಏನು ಅಂತೀರಿ? ಪ್ರತಿಮಾ, ಕಳೆದ ಅಂದ್ರೆ ಮೊದಲನೇ ಪಟ್ಟಿಯನ್ನ ನೋಡಿದಂತ ಸಂದರ್ಭದಲ್ಲಿ ಯಾರಾದ್ರೂ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತವರಿಗೆ ಕಟ್ ಮಾಡಿದ್ದಾರೆ, ಮುಲಾಜೆ ಇಲ್ದಂಗೆ ಕಟ್ ಮಾಡಿದ್ದಾರೆ. ನಾವು ಭೂಪಾಲ್ನ ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರ ಪ್ರಕರಣವನ್ನ ನೋಡಿದಾಗ ಅದು ಹಾಗೆ ಅನ್ಸುತ್ತೆ. ಅದನ್ನ ಹೊರತಾಗಿ ಹೆಚ್ಚು ಕಡಿಮೆ 35 ಮಂದಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿರುವಂತದ್ದು ನಾವು ಮೊದಲ ಪಟ್ಟಿಯಲ್ಲಿ ಈಗಾಗಲೇ ನೋಡಿದ್ದೀವಿ. ಆ ಪ್ರಯೋಗಗಳು ಕರ್ನಾಟಕದಲ್ಲೂ ಕೂಡ ಆಗ್ತವೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಎಲ್ಲರೂ ಬಿಜೆಪಿ ಕಾರ್ಯಕರ್ತರು ಮತ್ತೆ ಆಕಾಂಕ್ಷಿಗಳೆಲ್ಲರೂ ಕೂಡ ಸಿದ್ಧರಾಗಿಯೇ ಇರಬೇಕಾಗತ್ತೆ. ಯಾರಿಗೆ ಲಕ್ ಒಲಿಯುತ್ತೆ ಅನ್ನುವಂಥದ್ದು ಕೂಡ ಈಗ ಬಹಳ ಪ್ರಶ್ನೆ. 2ನೇ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಕೂಡ ಬಹಳ ಪ್ರಶ್ನೆ, ಚರ್ಚೆ ಎಲ್ಲವೂ ಕೂಡ ಆಗಿರುವಂತದ್ದು.
ಹಾಗಾಗಿ ಒಂದು 5ರಿಂದ 6 ಸ್ಥಾನಗಳು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಹೊಸ ಮುಖಗಳ ಪರಿಚಯ, ಅದನ್ನ ಮುಂದೆ ಫ್ಯೂಚರ್ ಅಲ್ಲಿ ಅವ್ರು ಏನು ಅನ್ನುವಂಥದ್ದನ್ನು ಕೂಡ ಅಂದ್ರೆ ಪಕ್ಷಕ್ಕೆ ಅವರ ಕೊಡುಗೆ ಎಷ್ಟನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು. ಈ ಸರಿಯ ಆಯ್ಕೆ ಅಥವಾ ಮಾನದಂಡ ಅಂತ ಅಂದ್ರೆ ಕೇವಲ ನಾವು ಮಾತುಗಳಿಂದಲೇ ಒಂದು ರೀತಿ ಇರುಸುಮುರುಸು ಮಾಡುವಂತದ್ದು ಪಕ್ಷಕ್ಕೆ, ಮತ್ತೆ ಇಲ್ಲದ ಸುದ್ದಿಗಳನ್ನ ಕ್ರಿಯೇಟ್ ಮಾಡುವಂತದ್ದು, ಮತ್ತೆ ಎರಡನೇದು ಅವರದೇ ಕ್ಷೇತ್ರದ ಈಗ ಬಿಜೆಪಿ ಸಂಸದರಿಗೆ ಬಿಜೆಪಿ ಕಾರ್ಯಕರ್ತರಿಂದ ಅಥವಾ ಬಿಜೆಪಿ ದೊಡ್ಡ ದೊಡ್ಡ ಮುಖಂಡರಿಂದಲೇ ಕಿರುಕುಳ ಕೊಡುವಂತದ್ದು, ಬೇರೆ ಬೇರೆ ರೀತಿಯ ಅಭಿಯಾನಗಳನ್ನ ಮಾಡಿಸುವಂತದ್ದು. ಸೊ ಇಂಥವೆಲ್ಲವನ್ನು ಕೂಡ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಂಡಿದೆ. ಅಂತವರಿಗೆ ಪಾಠವನ್ನ ಕಲಿಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಅವ್ರಿಗಿರುವಂತ ಮಾಹಿತಿ ಈ ಸಾರಿ ನಾವೇ ಬರ್ತೇವೆ ಅನ್ನುವಂಥದ್ದೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಇಂತ ಯಾವುದನ್ನೂ ಕೂಡ ನಾವು ಕ್ಷಮಿಸೋದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ರವಾನಿಸಬೇಕಾಗಿದೆ ಬಿಜೆಪಿ ಹೈಕಮಾಂಡ್. ಯಾಕಂದ್ರೆ ಇಷ್ಟು ಒಂದು ರೀತಿ ಬಲಿಷ್ಠ ಹೈಕಮಾಂಡ್ ಇದ್ರೂ ಕೂಡ ಈಗ ಇಂಥವೆಲ್ಲ ಚಟುವಟಿಕೆಗಳು ನಡೀತಾವಲ್ಲ ಅನ್ನುವಂತ ಬೇಸರವೂ ಕೂಡ ಹೈಕಮಾಂಡ್ ಇದೆ. ಹಾಗಾಗಿ ಖಂಡಿತವಾಗಿ ಕೆಲವರಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಬಹುಶಃ ಇರುವ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಆಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಮಂಜು ಹೇಳಿದಾಗ ಇವತ್ತೇ ಅನೌನ್ಸ್ ಆಗತ್ತಾ ಅಥವಾ ಇನ್ನೆರಡು ದಿನಗಳ ಸಮಯ ತೆಗೆದುಕೊಳ್ಳಲಾಗತ್ತಾ? ಒಟ್ಟಾರೆ ಒಂದಂತೂ ಪಕ್ಕ ಆಗತ್ತೆ, ಯಾವುದು ಮೈತ್ರಿಗೆ, ಯಾವುದು JDSಗೆ, ಯಾವುದು ಬಿಜೆಪಿಗೆ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಮೀಟಿಂಗ್ಗಳಾಗತ್ತೆ. ಅವ್ರಿಗೆ ಎಷ್ಟು ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಜೊತೆಗೆ ರಾಜ್ಯದ ನಾಯಕರ ಜೊತೆಯೂ ಕೂಡ ಮಾತುಕತೆ ನಡೆಸಿ ಒಂದು ಫೈನಲ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.